Hello students, this is Rupashri from TechnoGeeks Innovations DCET Coaching Center. Students, ಇವತ್ತು ಫೀಸ್ ಯಾರಿಗೆಲ್ಲ ರೀಫಂಡ್ ಆಗ್ತದೆ ಅಥವಾ ಯಾರಿಗೆಲ್ಲ ಫೀಸು ರೀಫಂಡ್ ಆಗೋದಿಲ್ಲ ಅನ್ನೋ ಇನ್ಫಾರ್ಮೇಶನ್ ವಿತ್ ರೆಫರೆನ್ಸ್ ಟು ದ KEA ಡಾಕ್ಯುಮೆಂಟ್ ನ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಶನ್ ಲೈಕ್ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ದಿಸ್ ಚಾನೆಲ್. ಸೊ ರೀಫಂಡ್ ಯಾರಿಗಾಗತ್ತೆ? ಸೊ ಫಸ್ಟ್ ನಿಮಗೆ ಆಪ್ಷನ್ ಸ್ಟಾರ್ಟ್ ಆಗದೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ನಂತರ. ಸೊ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ ನಿಮ್ಗೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ನೀವೇನ್ ಮಾಡ್ತೀರಾ? ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇವುಗಳ ಇಂಪ್ಯಾಕ್ಟ್ ಏನು ಅಂತ ಹೇಳ್ಬಿಟ್ಟು ನಾನು ಸಪರೇಟ್ ವಿಡಿಯೋಸ್ ನ ಕೊಟ್ಟಿದ್ದೀನಿ. ಅದರಲ್ಲಿ ನೀವು ಇನ್ಫಾರ್ಮೇಶನ್ ಅನ್ನ ಚೆಕ್ ಮಾಡಿ ಸ್ಟೂಡೆಂಟ್ಸ್. ಸೊ ನೀವು ಫಸ್ಟ್ ರೌಂಡ್ ಅಲ್ಲಿ ನೀವು KEA ಅವರಿಗೆ ಫೀಸ್ ಅನ್ನ ಪೇ ಮಾಡಿದೀರಾ, ಓಕೆನಾ? ಸೊ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಯಾವ್ದೋ ಕಾಲೇಜ್ ಸೆಲೆಕ್ಷನ್ ಆಗಿದೆ. ಸೊ ನೀವೇನ್ ಮಾಡಿದೀರಾ? ಸೊ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ಅಲಾಟ್ ಆಗಿದೆ. ಆ ಅಲಾಟ್ ಆಗಿರೋ ಕಾಲೇಜ್ಗೆ ನೀವು ನಿಮ್ಗೆ ಅಲಾಟ್ ಆದಾಗ ನಿಮ್ಗೆ ಇಲ್ಲಿ ಬಂದಿರುತ್ತೆ. ಸೊ ಸ್ಟೂಡೆಂಟ್ ನೇಮು, ಯಾವ ಕಾಲೇಜು, ಎಷ್ಟು ಫೀಸ್ ಅನ್ನ ಪೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಫಾರ್ ಎಕ್ಸಾಂಪಲ್ ಈಗ ನನ್ನದೇ ಎಕ್ಸಾಂಪಲ್ ತಗೊಂಡ್ರೆ, ನಾನು ರೂಪಶ್ರೀ, ಸೊ UBDT ಕಾಲೇಜಿಗೆ 19,090 rupees ನಾನು ಪೇ ಮಾಡಿರ್ತೀನಿ. ಸೊ ಪೇ ಮಾಡಿದ ನಂತರ ಓಕೆನಾ, ಅವ್ರು ಹೇಳ್ತಾರೆ KEA ಅಲ್ಲಿ KEA ಫೀಸ್ ಪೇ ಮಾಡಿದ್ರು ಆಯ್ತು, ಕಾಲೇಜಿಗೆ ರಿಪೋರ್ಟ್ ಆಗಿದ್ರು ಕೂಡ ಅಂತಾರೆ. ಆದ್ರೆ DCET ಸ್ಟೂಡೆಂಟ್ಸ್ ಗೆ ಕಾಲೇಜಿಂಗ್ ರಿಪೋರ್ಟಿಂಗ್ ಟೈಮಿಗಿನ್ನ ಮುಂಚೆನೆ, ಅಂದ್ರೆ ಇವರು KEA ಅವ್ರಿಗೂ ಫೀಸ್ ಪೇ ಮಾಡಿರ್ಬೋದು, ಅಥವಾ ನೀವು ಕಾಲೇಜಿಗೆ ಜಾಯಿನ್ ಆಗಿ ಕಾಲೇಜ್ಗೂ ಫೀಸ್ ಅನ್ನ ಪೇ ಮಾಡಿರ್ತೀರಾ. ಸೊ ಅವಾಗ ನಿಮ್ಗೆ ಅನ್ಸುತ್ತೆ ನನ್ಗೆ ಈ ಕಾಲೇಜ್ ಬೇಡ, ಅಥವಾ ನನಗೆ ಇಂಜಿನಿಯರಿಂಗ್ ಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ, ನಾನು ವಾಪಸ್ ಬರ್ತೀನಿ, ಬಟ್ ನಾನು ಪೇ ಮಾಡಿರೋ ಫೀಸು ವಾಪಸ್ ಬೇಕು ಅಂದ್ರೆ ಸೀಟ್ ಅನ್ನ ನೀವೇನಾದ್ರೂ ಕ್ಯಾನ್ಸಲ್ ಮಾಡಿದ್ರೆ, ಅಂದ್ರೆ ನಾನು UBDT ಗೆ ಇದು KEA ಅಲ್ಲಿ ಫೀಸ್ ಕಟ್ಟಿರ್ತೀನಿ, ಅದಾದ್ಮೇಲೆ ಕಾಲೇಜಿಗೆ ಹೋಗಿ ಫೀಸ್ ಕಟ್ಟಿರ್ತೀನಿ. ಸೊ ಇವೆರಡರಲ್ಲಿ ಯಾವುದೇ ಒಂದು ಇದನ್ನಷ್ಟೇ ಮಾಡಿದ್ರು ಕೂಡ ಸೀಟ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಅಂದ್ರೆ ನಿಮ್ಗೆ ಒಂದು ಕಂಡೀಷನ್ ಇರುತ್ತೆ ಸ್ಟೂಡೆಂಟ್ಸ್, ಬಿಫೋರ್ ದ ಲಾಸ್ಟ್ ಡೇಟ್ ಆಫ್ ದ KEA ಮೆನ್ಷನ್ಡ್. ಸೊ KEA ಅವರು ಒಂದು ಲಾಸ್ಟ್ ಡೇಟ್ ನ ಕೊಟ್ಟಿರ್ತಾರೆ. ಯೂಶಲಿ ಆ ಲಾಸ್ಟ್ ಡೇಟ್ ಏನ್ ಹೇಳ್ತಾರೆ ಅಂದ್ರೆ ಸೆಕೆಂಡ್ ರೌಂಡ್ ಎಂಟ್ರಿ ಆಪ್ಷನ್. ಸೊ ಈಗ ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ ಆಗಿರುತ್ತೆ. ಸೊ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಅವ್ರಿಗೆ ಸೆಕೆಂಡ್ ರೌಂಡ್ ಇಂದು ಸೀಟ್ ಮೆಟ್ರಿಕ್ಸ್ ಅಲ್ಲಿ ಸೀಟ್ಸ್ ಗಳು ಬರುತ್ತೆ. ಸೊ ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ 3 ಪ್ರೆಸ್ ಮಾಡಿರೋರು ಮಾತ್ರನೇ ಕಾಲೇಜ್ ನ ಎಂಟ್ರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಹೊಸ ಕಾಲೇಜ್ ಲಿಸ್ಟ್ ನ ಪ್ರೊವೈಡ್ ಮಾಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಸೆಕೆಂಡ್ ರೌಂಡ್ ಸ್ಟೂಡೆಂಟ್ಸ್ ಸ್ಪೆಷಲಿ ಫಾರ್ ಚಾಯ್ಸ್ 3 ಅವ್ರಿಗೆ ಮಾತ್ರನೇ ಕಾಲೇಜ್ಗಳನ್ನ ಎಂಟ್ರಿ ಮಾಡೋ ಆಪ್ಷನ್ಸ್ ಇರುತ್ತೆ. ಅದ್ರದ್ದು ಇಂಪ್ಯಾಕ್ಟ್ ನ ಅಲ್ಲೇ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಆ ಡೇಟಿನ ಮುಂಚೆನೆ, ಆ ಡೇಟ್ ಆಗೋದಕ್ಕಿಂತ ಮುಂಚೆನೆ ನೀವು KEA ಅವರಿಗೆ ರಿಟರ್ನ್ ಅಲ್ಲಿ ಲೆಟರ್ ಕೊಡ್ಬೇಕಾಗ್ತದೆ ಸ್ಟೂಡೆಂಟ್ಸ್. ಅಂದ್ರೆ ನೀವು ಒಂದು ರಿಕ್ವೆಸ್ಟಿಂಗ್ ಲೆಟರ್, ನೀವು ನಿಮ್ಮ ಹೆಸರು, ಸ್ಟೂಡೆಂಟಿನ ಹೆಸರು, ರಿಜಿಸ್ಟರ್ಡ್ ನಂಬರ್, ಅಲಾಟೆಡ್ ಆಗಿರೋ ಕಾಲೇಜ್, ಈ ತರದೆಲ್ಲ ಮಿನಿಮಮ್ ಇನ್ಫಾರ್ಮೇಶನ್ ಹಾಕ್ಬಿಟ್ಟು ನಮ್ಗೆ ಫೀಸ್ ರೀಫಂಡ್ ಬೇಕು ಅಂತ ನೀವು ಡೈರೆಕ್ಟ್ ಆಗಿ ಬ್ಯಾಂಗ್ಳೂರ್ KEA ಸೆಲ್ ಏನಿದೆ ಅಲ್ವಾ, DCET ಸೆಲ್, ನೀವು ಅಲ್ಲಿಗೆ ಹೋಗ್ಬಿಟ್ಟು ಅದನ್ನ ವಿತ್ ಸಮ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರೆ. ಏನೆಲ್ಲ ಡಾಕ್ಯುಮೆಂಟ್ ನ ನೀವು ಅವ್ರಿಗೆ ಕೊಡ್ಬೇಕು ಅಂತ ಅಂದ್ರೆ, ಒರಿಜಿನಲ್ ಅಡ್ಮಿಷನ್ ಆರ್ಡರ್ ವಿಚ್ ಈಸ್ ಗಿವನ್ ಬೈ ದ KEA. ಅಂದ್ರೆ ಅಡ್ಮಿಷನ್ ಆರ್ಡರ್ ಯಾವಾಗ ಬರುತ್ತೆ? ಸೊ ನೀವು ಫಸ್ಟ್ ರೌಂಡ್ ಅಲ್ಲಿ ನೀವು ಕಾಲೇಜನ್ನ ಅಲಾಟ್ ಮಾಡ್ಕೊಂಡು KEA ಅವರಿಗೆ ಫೀಸ್ ಪೇ ಮಾಡಿದ್ಮೇಲೆ ನಿಮ್ಗೆ ಅಡ್ಮಿಷನ್ ಒರಿಜಿನಲ್ ಆರ್ಡರ್ ಪ್ರಿಂಟ್ ತಗೊಳ್ಳೋ ಆಪ್ಷನ್ ಇರುತ್ತೆ. ಆ ಒರಿಜಿನಲ್ ಅಡ್ಮಿಷನ್ ಆರ್ಡರ್ ಮತ್ತೆ ಒರಿಜಿನಲ್ ಬ್ಯಾಂಕ್ ಚಲನ್, ಅಂದ್ರೆ ನೀವು KEA ನ ಫೀಸ್ ಪೇ ಮಾಡಿರ್ತೀರಲ್ವಾ, ಆ ಫೀಸ್ ಅನ್ನ ಯಾವ ರೀತಿ ಪೇ ಮಾಡಿರ್ತೀರಾ ಅದ್ರದ್ದು ಒರಿಜಿನಲ್ ಡಾಕ್ಯುಮೆಂಟ್. ಗ್ರೀನ್ ಕಾರ್ಡ್, ಒರಿಜಿನಲ್ ಗ್ರೀನ್ ಕಾರ್ಡ್. ಸಪೋಸ್ ನಿಮ್ಮ ಹತ್ರ ಒರಿಜಿನಲ್ ಗ್ರೀನ್ ಕಾರ್ಡ್ ನಿಮ್ಗೆ DCET ಅವ್ರಿಗೆ ಅಪ್ಲಿಕೇಬಲ್ ಆಗಿದ್ರೆ ಈ ಒರಿಜಿನಲ್ D ಕಾರ್ಡ್ ತಗೊಂಡ್ ಹೋಗ್ಬೇಕು, ಗ್ರೀನ್ ಕಾರ್ಡ್. ಸೊ ಅದಾದ್ಮೇಲೆ ಒರಿಜಿನಲ್ ವೆರಿಫಿಕೇಶನ್ ಸ್ಲಿಪ್. ಸೊ ಒರಿಜಿನಲ್ ವೆರಿಫಿಕೇಶನ್ ಸ್ಲಿಪ್ ಯಾವುದು? ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ ನಂತರ ನಿಮ್ಗೊಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೊಟ್ಟಿದ್ದಾರೆ ಒರಿಜಿನಲ್. ಸೊ ಈ 4 ಡಾಕ್ಯುಮೆಂಟ್ ಜೊತೆಗೆ ನಿಮ್ದೊಂದು ರಿಟರ್ನ್ ಅಪ್ಲಿಕೇಶನ್ ಲೆಟರ್ ನ ತಗೊಂಡು ನೀವು KEA ಅವ್ರಿಗೆ ಹೋಗ್ಬಿಟ್ಟು ಬಿಫೋರ್ ದ ಸೆಕೆಂಡ್ ರೌಂಡ್, ಅದು ಕೂಡ KEA ಅವ್ರು ಮೆನ್ಷನ್ ಮಾಡಿರೋ, ಸಮಟೈಮ್ಸ್ ಈ ಡೇಟ್ಗಿನ ಮುಂಚೆನೂ ಅವರು ಮೆನ್ಷನ್ ಮಾಡಬಹುದು. ಇದನ್ನ ನೀವು KEA ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡ್ರಿ, ಅವ್ರು ಅಲ್ಲೇನಾದ್ರೂ ಡೇಟ್ ಮೆನ್ಷನ್ ಮಾಡಬಹುದು.
ಒಂದ್ ವೇಳೆ ಅವ್ರ ಡೇಟ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಅವ್ರ KEA ಡಾಕ್ಯುಮೆಂಟ್ ಅಲ್ಲಿ ಹೇಳಿರೋ ಪ್ರಕಾರ ಬಿಫೋರ್ ದ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಲಿ ನೀವ್ ಇಷ್ಟನ್ನ ಕೊಟ್ರೆ ನಿಮ್ಗೆ 5,000ನ ಕಟ್ ಮಾಡ್ತಾರೆ. 5,000ನ ಏನಕ್ಕೆ ಕಟ್ ಮಾಡ್ತಾರೆ ಅಂತ ಅಂದ್ರೆ, ಇಷ್ಟು ದಿನ ನಿಮ್ಗೆ ಎಲ್ಲಾ ಪ್ರಾಸೆಸ್ ಗಳನ್ನ ಮಾಡಿದ್ರಲ್ವಾ, ನೀವು DCET ಅಪ್ಲಿಕೇಶನ್ ಹಾಕಿದ್ರಿ, ಎಕ್ಸಾಮ್ ಬರೆದ್ರಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರು, ಆಪ್ಷನ್ ಎಂಟ್ರಿಗೆ ನಿಮ್ಗೆ ಆಪ್ಷನ್ ಕೊಟ್ಟಿದ್ರು, ಕಾಲೇಜ್ ನ ನಿಮ್ಗೆ ಅಲಾಟ್ ಮಾಡಿದ್ರು. ನೀವು ಅಲಾಟ್ ಮಾಡ್ಕೊಂಡು ನೀವು ಅದನ್ನ ಯೂಸ್ ಮಾಡ್ಕೊಳ್ದೆ ಇದ್ದಿದ್ರೆ ಬೇರೆಯವ್ರಿಗಾದ್ರೂ ಯೂಸ್ ಆಗ್ತಿತ್ತು. ಸೊ ಇಷ್ಟೆಲ್ಲಾ ಪ್ರಾಸೆಸ್ ನಿಮ್ಗೆ ಮಾಡಿದಾರಲ್ವಾ KEA ಅವರು, ಅದಕ್ಕೆ ಪ್ರಾಸೆಸಿಂಗ್ ಚಾರ್ಜ್ ಅಂತ ಹೇಳ್ಬಿಟ್ಟು 5,000ನ ಮುರ್ಕೊಂಡು ದ ರಿಮೈನಿಂಗ್ ಫೀಸ್ ನ ನಿಮ್ಗೆ ರೀಫಂಡ್ ಮಾಡ್ತಾರೆ. ಓಕೆ, ಓನ್ಲಿ ಈ ಇವೆರಡು ಕಂಡೀಷನ್ ಅಪ್ಲಿಕೇಬಲ್ ಆಗಬೇಕು ಫಾರ್ ದ ಫಸ್ಟ್ ರೌಂಡ್ ಸ್ಟೂಡೆಂಟ್ಸ್. ಫಸ್ಟ್ ರೌಂಡ್ ಸ್ಟೂಡೆಂಟ್ಸ್ ಅಂದ್ರೆ ಯಾರು? ಚಾಯ್ಸ್ 1 ಅನ್ನ ಕ್ಲಿಕ್ ಮಾಡಿರೋರು. ಓಕೆ, ಈಗ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿದೆ. ಓಕೆ, ಆಫ್ಟರ್ ದ ಕಂಪ್ಲೀಷನ್ ಆಫ್ ಸೆಕೆಂಡ್ ರೌಂಡ್, ಸಪೋಸ್ ನಿಮ್ಗೆ ಸೀಟು ಅಲಾಟ್ ಆಗಿದೆ, KEA ಅವ್ರಿಗೂ ಫೀಸ್ ಕಟ್ಟಿದೀರಾ, ಕಾಲೇಜ್ಗೂ ಫೀಸ್ ಕಟ್ಟಿದೀರಾ, ಆ ಸೆಕೆಂಡ್ ರೌಂಡ್ ಡೇಟು ಮುಗಿದೋಗಿದೆ, ಡೇಟ್ ಮುಗಿದೋಗಿದ ನಂತರ ಅಥವಾ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿದೆ, ಇದೆಲ್ಲ ಆಗಿದ ನಂತರ ನೀವೇನಾದ್ರೂ ನಾನು ಕಾಲೇಜನ್ನ ಬಿಡ್ತೀನಿ ಅಂತ ಅಂದ್ರೆ ಕಂಪ್ಲೀಟ್ ಫೀಸ್, ಅರ್ಥ ಆಗ್ತಿದೆನಾ? ನೀವ್ ಎಷ್ಟು ಫೀಸ್ ಪೇ ಮಾಡಿರ್ತೀರಾ ಸ್ಟೂಡೆಂಟ್ಸ್. ಫೀಸು ಕೆಲವರಿಗೆ 19,000, ಅಪ್ರಾಕ್ಸಿಮೇಟ್ಲಿ ನಾನು ಅಪ್ರಾಕ್ಸಿಮೇಟ್ ಹೇಳ್ತಿದ್ದೀನಿ, ಒಂದು ಅಪ್ರಾಕ್ಸಿಮೇಟ್ ಕೆಲವ್ಗೆ 20K ಪೇ ಮಾಡಿರ್ತೀರಾ, ಪ್ಲಸ್ ನಿಮ್ ಕಾಲೇಜ್ ಫೀಸ್ ಪೇ ಆಗಿರುತ್ತೆ. ಸೊ 20K ಆಗಿರುತ್ತೆ ಪ್ಲಸ್ ಕಾಲೇಜ್ ಫೀಸ್ ನೀವು ಅಲ್ಲಿ ಒಂದ್ 25 ಇರ್ಬೋದು, 35, 45, ಅದ್ ನೀವು ಯಾವ ಕಾಲೇಜ್ ತಗೊಂಡಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಇನ್ನು ಕೆಲವು ಕಡೆಗೆ 45K ಪೇ ಮಾಡಿರ್ತೀರಾ, ಕೆಲವರು 50K ಪೇ ಮಾಡಿರ್ತೀರಾ. ಸೊ ಇವಕ್ಕೆ ಅದು ಡಿಪೆಂಡ್ಸ್ ಆನ್ ನಿಮ್ಮ ರಿಸರ್ವೇಶನ್, ನಿಮ್ಮ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ. ಈ ಮೂರರಲ್ಲಿ ಅಪ್ರಾಕ್ಸಿಮೇಟ್ ಈ 3 ಅಮೌಂಟ್ ಅಲ್ಲಿ, ಓಕೆನಾ? ನಾನು ಒಂದು ಅಪ್ರಾಕ್ಸಿಮೇಷನ್ ಸುಮ್ನೆ ಒಂದು ಎಕ್ಸಾಂಪಲ್ ಹೇಳ್ತಿರೋದು ಮಕ್ಕಳೇ, ಇದೇ ಫೈನಲ್ ಅಂತ ಅನ್ಕೋಬೇಡಿ. ಸೊ ನೀವೀಗ ಎನಿವೇಸ್ ನಿಮ್ಮ KEA ವೆಬ್ಸೈಟ್ ಅಲ್ಲಿ ಇನ್ನ ನಿಮ್ದು DCET 2020 ಫೀಸ್ ಸ್ಟ್ರಕ್ಚರ್ ಇನ್ನು ರಿಲೀಸ್ ಮಾಡಿಲ್ಲ. ನಾನು ಹೋದ ವರ್ಷದನ್ನ ಬೇಸ್ ಇಟ್ಕೊಂಡು ಮಾತಾಡ್ತಿರೋದು. ಎಷ್ಟು ಫೀಸ್ ಪೇ ಮಾಡಿರ್ತೀರಾ ಅಷ್ಟು ಫೀಸ್ ಲಾಸ್ ಆಗತ್ತೆ ಅಂತ ಹೇಳ್ತಾರೆ. ಅವರು ಕೊಡ್ತೀವಿ ಅಂತ ಎಲ್ಲೋ ಹೇಳೋದಿಲ್ಲ ಯಾರಿಗೆ ಆಫ್ಟರ್ ದ ಸೆಕೆಂಡ್ ರೌಂಡ್. ಓಕೆ, ಯಾರೆಲ್ಲ ಸೆಕೆಂಡ್ ರೌಂಡ್ ಹೋಗ್ತೀರಾ, ಇದು ಫಸ್ಟ್ ರೌಂಡ್ ಅವ್ರಿಗೆ ಅಮೌಂಟ್ ರೀಫಂಡ್ ಆಗತ್ತೆ ಅಂದ್ರೆ ಯಾವಾಗ ಆಗತ್ತೆ ಅನ್ನೋ ಇನ್ಫಾರ್ಮೇಶನ್ ಆಯ್ತು. ಈಗ ಸೆಕೆಂಡ್ ರೌಂಡ್ ಅವ್ರಿಗೆ ಯಾವಾಗ? ಸೆಕೆಂಡ್ ರೌಂಡ್ ಅಲ್ಲಿ ನೀವೇನಾದ್ರೂ ಸೀಟ್ ಅನ್ನ ಸರೆಂಡರ್ ಮಾಡಿದ್ರೆ, ಅಂದ್ರೆ ಸೆಕೆಂಡ್ ರೌಂಡ್ ಚಾಯ್ಸ್ 2 ಕ್ಲಿಕ್ ಮಾಡಿದ್ರೆ ಹೋಲ್ಡ್ ಅಲ್ಲಿ ಇರುತ್ತೆ ಸೀಟು, ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ಹೋಲ್ಡ್ ಅಲ್ಲಿ ಕೂಡ ಇರೋದಿಲ್ಲ, ನೀವು ಫ್ರೆಶ್ ಎಂಟ್ರಿ ಮಾಡಿರ್ತೀರಾ. ಓಕೆ, ಚಾಯ್ಸ್ 2 ಅಥವಾ ಚಾಯ್ಸ್ 3 ನಂತರ ನಿಮ್ಗೆ ಒಂದು ರಿಸಲ್ಟ್ ಬರುತ್ತೆ, ಸೀಟ್ ಅಲಾಟ್ ಆಗುತ್ತೆ. ಆ ಸೀಟ್ ಅಲಾಟ್ ಆದ್ಮೇಲೆ ನೀವು KEA ಅವ್ರಿಗೆ ಫೀಸ್ ಪೇ ಮಾಡಿದ್ರೆ, ಚಾಯ್ಸ್ 2 ಅವರು KEA ಅವ್ರಿಗೆ ಫೀಸ್ ಪೇ ಮಾಡಿರ್ಲೇಬೇಕಾಗತ್ತೆ ಚಾಯ್ಸ್ 2 ಪ್ರೆಸ್ ಮಾಡಿದ ತಕ್ಷಣ. ಸೊ ಚಾಯ್ಸ್ 3 ಅಂದ್ರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ ನಂತರ ಆ ಕಾಲೇಜ್ ನನಗೆ ಬೇಡ ಅಂತ ಅಂದ್ರೆ ನಿಮಗೆ ಫೀಸು ಬರೋದಿಲ್ಲ, ನಿಮ್ ಕಂಪ್ಲೀಟ್ ಫೀಸು ರೀಫಂಡ್ ಆಗೋದಿಲ್ಲ. ಓಕೆ, ಸಪೋಸ್ ನೀವು ಡೇಟ್ ಒಳಗಡೆ ಲೆಟರ್ ಕೊಡ್ತೀರಾ, ಆದ್ರೆ ಈ 4 ಡಾಕ್ಯುಮೆಂಟ್ ಗಳನ್ನ ನೀವು ಕೊಡದೇ ಇದ್ರೆ, ನೀವು ಕರೆಕ್ಟ್ ಟೈಮಿಗೂ ಹೋಗ್ತೀರಾ, ಲೆಟರ್ ಕೂಡ ಕೊಡ್ತೀರಾ, ಆದ್ರೆ ನಿಮ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಪ್ಲೆಡ್ಜ್ ಮಾಡ್ದಲೆ ಜೆರಾಕ್ಸ್ ಅಥವಾ ಅಟೆಸ್ಟೆಡ್ ಕಾಪೀಸ್ ಗಳನ್ನ ನೀವೇನಾದ್ರೂ ಕೊಟ್ರೆ, ಸೊ ಅವಾಗ ಕೂಡ ನಿಮಗೆ ಏನಾಗ್ತದೆ, ರೀಫಂಡ್ ಆಗೋದಿಲ್ಲ. ಓಕೆ, ಸೊ ಇಫ್ ಡಸ್ ನಾಟ್ ಸರೆಂಡರ್ ಆರ್ ಕ್ಯಾನ್ಸಲ್, ಫೇಲ್ ಟು ಜಾಯಿನ್ ದ ಕಾಲೇಜ್ ಆಫ್ಟರ್ ದ ಸೆಕೆಂಡ್ ರೌಂಡ್. ಸೊ ನೀವು ಕಾಲೇಜಿಗೆ ಸೀಟ್ ಕೊಟ್ಟಿಲ್ಲ ಅಂದ್ರೆ ನೀವು KEA ಅವ್ರಿಗೆ ಫೀಸ್ ಪೇ ಮಾಡ್ತೀರಾ, ಆದ್ರೆ ಕಾಲೇಜಿಗೆ ಅಡ್ಮಿಷನ್ ಆಗೋದಿಲ್ಲ. ಸೊ ಅಂತ ಟೈಮ್ ಅಲ್ಲಿ ಆಫ್ಟರ್ ದ ಸೆಕೆಂಡ್ ರೌಂಡ್ ಏನಾದ್ರೂ ಆದ್ರೂ ಕೂಡ ಅವಾಗೂ ನಿಮಗೆ ಅಮೌಂಟ್ ರೀಫಂಡ್ ಆಗೋದಿಲ್ಲ. ಓಕೆ, ಇನ್ನು ಒಂದೇನು ಅಂದ್ರೆ ನೀವು ಕಾಲೇಜಿಗೆ KEA ಫೀಸ್ ಪೇ ಮಾಡ್ತೀರಾ, ಕಾಲೇಜ್ಗೂ ಫೀಸ್ ಪೇ ಮಾಡ್ತೀರಾ, ಒಂದ್ ವಾರನೋ ಒಂದು ತಿಂಗಳಿಗೆ ಕಾಲೇಜ್ಗೆ ಹೋಗ್ತೀರಾ, ಯಾವುದೋ ಒಂದು ಪರ್ಸನಲ್ ರೀಸನ್ಸ್ ಇಂದ ಆ ಕಾಲೇಜನ್ನ ಕ್ವಿಟ್ ಮಾಡ್ಬೇಕು ಅಂತೇಳಿ ಹೊರಗ್ ಬರ್ತೀರಾ. ಒಂದು ವೇಳೆ ನೀವು ಕಾಲೇಜಿಂದ ಏನಾದ್ರೂ ಹೊರಗ್ ಬಂದ್ರೆ ಅವಾಗ ನೀವು KEA ಅವರಿಗೆ ತಿಳಿಸ್ಬೇಕು, ನೀವು ಕಾಲೇಜನ್ನ ಹೊರಗ್ ಬಂದಿದ್ದೀನಿ ಅನ್ನೋಂಥದನ್ನ ತಿಳಿಸ್ಬೇಕಾಗ್ತದೆ. ಸೊ ಈಗ ನಿಮಗೆ ಅಮೌಂಟ್ ಏನ್ ರೀಫಂಡ್ ಆಗೋದಿಲ್ಲ, ಅರ್ಥ ಆಗ್ತಿದೆನಾ? ಒಂದು ವೇಳೆ ನೀವು KEA ಅವ್ರಿಗೆ ತಿಳಿಸಿದ್ರೆ ಆ ಸೀಟನ್ನ ಅವರು ಬ್ಯಾಕ್ ಟು ದ ಗವರ್ಮೆಂಟ್ ಗೆನೆ ತಗೊಳ್ತಾರೆ, ಅರ್ಥ ಆಗ್ತಿದೆನಾ? ಸಪೋಸ್ ನೀವೇನಾದ್ರೂ ಇದನ್ನ ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳ್ತಾರೆ. ಓಕೆನಾ? ಸೊ ಇದಿಷ್ಟು ನಿಮ್ಗೆ ಫೀಸ್ ಬಗ್ಗೆ ಆಯ್ತು.
ಸೊ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ರೌಂಡ್ ಸ್ಟೂಡೆಂಟ್ಸ್ ಗಳಿಗೆ ಬಿಫೋರ್ ದ ಸೆಕೆಂಡ್ ರೌಂಡ್ ಡೇಟ್ ಒಳಗಡೆಗೆನೆ ನಿಮ್ಗೆ ಅಮೌಂಟ್ ನೀವು ಪೇ ಆಗತ್ತೆ, ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ರೂಲ್ಸ್ ನ. ಇನ್ನ ಯಾರಿಗೂ ಕೂಡ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಡೇಟ್ ಮುಗಿದ ಮೇಲೆ ಯಾರಿಗೂ ಅಮೌಂಟ್ ರೀಫಂಡ್ ಆಗೋದಿಲ್ಲ. ಓಕೆ, ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಒಂದು ವಿಡಿಯೋ ಕೊಡ್ತಿದ್ದೀನಿ. ಓಕೆ, ಈಗ ನೀವು ಫಸ್ಟ್ ರೌಂಡ್ ಅಲ್ಲಿ ಗವರ್ಮೆಂಟ್ ಕಾಲೇಜ್ ತಗೊಳ್ತೀರಾ, ಅಲ್ಲಿ 20,000 ಕಟ್ಟಿರ್ತೀರಾ, 19,090 ರೂಪಾಯಿ ನೀವು ಪೇ ಮಾಡಿರ್ತೀರಾ. ಸೊ ಚಾಯ್ಸ್ 2 ನೀವು ಕ್ಲಿಕ್ ಮಾಡಿರ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಏನಾಗ್ತದೆ, ನಿಮಗೆ ಯಾವ್ದೋ ಒಂದು ಏಡೆಡ್ ಬೇರೆ ಕಾಲೇಜ್ ಸಿಗತ್ತೆ, ಅಲ್ಲಿಗೆ ನೀವು 45,000 ಕಟ್ಟಬೇಕು. ಸೊ ನೀವು ಮುಂಚೆ ಕಟ್ಟಿದ್ದು 19,000, ಈಗ ಅಡಿಷನಲ್ ಫೀಸ್ ಕಟ್ಟಬೇಕು. ಅಡಿಷನಲ್ ಕಟ್ಟೋದಾದ್ರೆ ಹೇಗೆ ಅದ್ರ ಬಗ್ಗೆ ಹೇಳ್ತೀನಿ. ಸಪೋಸ್ ನೀವು 45,000 ಫೀಸ್ ಕಟ್ಟಿರ್ತೀರಾ, ಚಾಯ್ಸ್ 2 ಕ್ಲಿಕ್ ಮಾಡಿರ್ತೀರಾ, ನಿಮ್ಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅಲ್ಲಿ ಯಾವ್ದೋ ಒಂದು ಪ್ಯೂರ್ ಗವರ್ಮೆಂಟ್ ಸಿಗತ್ತೆ. ಸಪೋಸ್ ನೀವು 19,000 ಮಾತ್ರ ಕಟ್ಟಬೇಕಾಗಿರೋದು ಅಂತ ತೋರಿಸುತ್ತೆ. ಅಂದ್ರೆ ನೀವು ಕೆಇಗೆ ಈಗಾಗಲೇ ಜಾಸ್ತಿ ದುಡ್ಡನ್ನ ಪೇ ಮಾಡಿರ್ತೀರಾ. ಈಗ ನಿಮಗೆ ಏನಾಗ್ಬೇಕು, ನಿಮ್ಮ ಸ್ವಲ್ಪ ದುಡ್ಡು ವಾಪಸ್ ಬರ್ಬೇಕು. ಇದು ವಾಪಸ್ ಬರುತ್ತೆ, ಯಾಕೆಂದ್ರೆ ನೀವು ಕಾಲೇಜಿಗೆ ಹೋಗ್ತೀರಾ, ನಿಮ್ಮ ಚಾಯ್ಸ್ 2 ಒಳಗಡೆ ನಿಮ್ ಕಾಲೇಜ್ ಅಲಾಟೇ ಬೇರೆ ಆಗ್ತಾ ಇದೆ. ಅಂತ ಟೈಮಲ್ಲಿ ಅಮೌಂಟ್ ರೀಫಂಡ್ ಆಗತ್ತೆ. ಅದ್ರದ್ದು ಕಂಪ್ಲೀಟ್ ಪ್ರಾಸೆಸ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಿಮಗೆ ಅಮೌಂಟ್ ಬಗ್ಗೆ ಇನ್ಫಾರ್ಮೇಶನ್ ಇರೋದ್ರಿಂದ ಸೊ ನಾನು ಓದಿ ಅರ್ಥ ಮಾಡ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎನಿವೇಸ್ ಒಂದ್ಸರಿ ಕೆಇಎ ಡಾಕ್ಯುಮೆಂಟ್ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಓದ್ತೀನಿ, ಕೇಳಿಸ್ಕೊಳ್ಳಿ. ಯಾಕಂದ್ರೆ ಅಮೌಂಟ್ ಮ್ಯಾಟರ್ಸ್ ಇರೋದ್ರಿಂದ ದಿಸ್ ಇಸ್ ದ ಬೆಸ್ಟ್ ನೀವು ಕೇಳಿಸ್ಕೊಳ್ಳುವಂಥದ್ದು. ಸೊ ಅವ್ರು ಹೇಳ್ತಾ ಇದ್ದಾರೆ, ಎ ನೋಟ್ ಆನ್ ರೀಫಂಡ್ ಅಂಡ್ ಫಾರ್ಫಿಟ್ ಆಫ್ ದ ಫೀಸ್ ಅಥವಾ ಕ್ಯಾನ್ಸಲೇಷನ್ ಆಫ್ ಎ ಸೀಟ್. ಸೊ ಫಸ್ಟ್ ಪಾಯಿಂಟ್, if a candidate who has been allotted a seat in any discipline in the first round and who has reported to the college wish to surrender or cancel the seat before the last date notified for the entry of option for the second and final round, the executive director shall deduct 5,000 rupees as processing fees and refund the remaining fees paid. ಸೊ ಅವ್ರು ಏನ್ ಹೇಳ್ತಾರೆ, ಯಾವುದೇ ಕ್ಯಾಂಡಿಡೇಟ್ ಅಲಾಟೆಡ್ ಆಗಿರೋ ಬ್ರಾಂಚ್ ಕಾಲೇಜ್ಗಳಿಗೆ ಆಫ್ಟರ್ ದ ಫಸ್ಟ್ ರೌಂಡ್ ಕಾಲೇಜ್ ಅಥವಾ ಕಾಲೇಜಿಗೆ ರಿಪೋರ್ಟ್ ಆಗಿದ್ರೆ ಅಥವಾ ಕೆಇ ಅವ್ರಿಗೆ ಫೀಸ್ ಪೇ ಮಾಡಿದ್ರೆ ಅಂತ ಹೇಳ್ತಿರೋದು. ಸೊ ಅಲಾಟೆಡ್ ಸೀಟ್ ಅನ್ನು ತಗೊಂಡು ಹೂ ಹ್ಯಾಸ್ ರಿಪೋರ್ಟೆಡ್ ಟು ದ ಕಾಲೇಜಿಗೆ ಜಾಯಿನ್ ಆಗಿದ್ರು ಕೂಡ ವಿಶ್ ಟು ಸರೆಂಡರ್ ಆರ್ ಕ್ಯಾನ್ಸಲ್ ದ ಸೀಟ್, ಕ್ಯಾನ್ಸಲ್ ಮಾಡಬೇಕು ಅಂತ ಅಂದ್ರೆ ಲಾಸ್ಟ್ ಡೇಟ್ ನೋಟಿಫೈಡ್ ಬೈ ದ ಕೆಇಎ ಅವರು ತಿಳಿಸಿದಂತ ಲಾಸ್ಟ್ ಡೇಟಿನ ಒಳಗಡೆಗೆ ಬಿಫೋರ್ ದ ಆಪ್ಷನ್ ಫಾರ್ ದ ಎಂಟ್ರಿ ಆಫ್ ದ ಆಪ್ಷನ್ ಆಫ್ ದ ಸೆಕೆಂಡ್ ಅಂಡ್ ಫೈನಲ್ ರೌಂಡ್. ಸೊ ಸೆಕೆಂಡ್ ಮತ್ತೆ ಫೈನಲ್ ರೌಂಡಿನ ಆಪ್ಷನ್ ಎಂಟ್ರಿಯ ಮುಂಚೆನೆ ನೀವು ದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗೆ ತಿಳಿಸಿದ್ರೆ ನಿಮ್ಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ 5,000 ಡಿಡಕ್ಟ್ ಮಾಡಿಬಿಟ್ಟು ರಿಮೈನಿಂಗ್ ಫೀಸ್ ನ ಪೇ ಮಾಡ್ತಾರೆ. The next second point, if the candidate who has been allotted a seat in any discipline in the first round, so ಯಾವುದೇ ಸ್ಟೂಡೆಂಟ್ ಫಸ್ಟ್ ರೌಂಡ್ ಇನ ಅಲಾಟೆಡ್ ಆಗಿದ್ದ ಕಾಲೇಜಿಗೆ ಜಾಯಿನ್ ಆಗಿದ್ದು, ಓಕೆನಾ, who has reported to the college or not, ಕಾಲೇಜಿಗೆ ಸೇರಿದ್ರು ಸೇರದೆ ಇದ್ರು ಕೂಡ ಸರೆಂಡರ್ ದ ಸೀಟ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಸೆಕೆಂಡ್ ರೌಂಡಿನ ನಂತರ ಏನಾದ್ರೂ ನೀವು ಸೀಟ್ ನ ಸರೆಂಡರ್ ಮಾಡಬೇಕು ಅಂತಂದ್ರೆ ದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶೆಲ್ ಫಾರ್ಫಿಟ್ ದ ಎಂಟೈರ್ ಫೀಸ್ ಪೇಡ್. ಸೊ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನೀವು ಕಟ್ಟದಂತ ಕಂಪ್ಲೀಟ್ ಅಮೌಂಟ್ ಅನ್ನ ನಿಮಗೆ ಸಿಗೋದಿಲ್ಲ. ಫಾರ್ಫಿಟ್ ಅಂತ ಅಂದ್ರೆ ಯು ಆರ್ ಲಾಸ್ ಸಮಥಿಂಗ್ ಅಂತೇಳಿ ಅರ್ಥ. ಓಕೆ, ಅಂದ್ರೆ ನೀವು ಕಳ್ಕೊಳ್ತೀರಾ ಎಲ್ಲದನ್ನು. So third point, the candidate who surrender the seat allotted in the second round, executive director shall forfeit the entire fees paid. ಯಾರೆಲ್ಲ ಸೆಕೆಂಡ್ ರೌಂಡಿನ ನಂತರ ನೀವು ಸೀಟ್ನ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ ನಂತರ ಅಂದ್ರೆ ಚಾಯ್ಸ್ 2 ಚಾಯ್ಸ್ 3 ರಿಸಲ್ಟ್ ಬಂದ ನಂತರ ಯಾರೆಲ್ಲ ನೀವು ಫೀಸ್ ಸೀಟ್ ಸರೆಂಡರ್ ಮಾಡಬೇಕು ಅಂತ ಅಂದ್ರೆ ಸೊ ನಿಮ್ಮ ಕಂಪ್ಲೀಟ್ ಫೀಸು ಬರುವುದಿಲ್ಲ, ಲಾಸ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಇನ್ ರೆಡ್ ಕಲರ್ ಅಲ್ಲಿ. ಸೊ ನೋ ಸರೆಂಡರ್ ಆರ್ ಕ್ಯಾನ್ಸಲೇಷನ್ ಆಫ್ ದ ಸೀಟ್ ಶಾಲ್ ಬಿ ಅಕ್ಸೆಪ್ಟೆಡ್. ಯಾವಾಗಾದ್ರೆ ಅನ್ಲೆಸ್ ದ ಕ್ಯಾಂಡಿಡೇಟ್ಸ್ ಸರೆಂಡರ್ ದ ಒರಿಜಿನಲ್ ಅಡ್ಮಿಷನ್ ಆರ್ಡರ್ issued by the KEA, original bank challan, original green card and original verification slip. ಸೊ ಅವ್ರು ಹೇಳ್ತಾರೆ
ನೀವು ಒರಿಜಿನಲ್ ಅವ್ರು ಏನ್ ಮೆನ್ಷನ್ ಮಾಡಿದಾರ ಆ ಒರಿಜಿನಲ್ 4 ಡಾಕ್ಯುಮೆಂಟ್ ನೀವೇನಾದ್ರೂ ಕೆಇ ಅವ್ರಿಗೆ ಕೊಡದಿದ್ದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸೀಟು ಕ್ಯಾನ್ಸಲ್ ಆಗೋದಿಲ್ಲ, ನಿಮಗೆ ಫೀಸ್ ರೀಫಂಡ್ ಕೂಡ ಆಗೋದಿಲ್ಲ. ಓಕೆ, 5th ಪಾಯಿಂಟ್, ಇಫ್ ಎ ಕ್ಯಾಂಡಿಡೇಟ್ ಡಸ್ ನಾಟ್ ಸರೆಂಡರ್ ಆರ್ ಕ್ಯಾನ್ಸಲ್, ಸರೆಂಡರು ಮಾಡಿಲ್ಲ, ಸೀಟನ್ನ ಕ್ಯಾನ್ಸಲ್ ಮಾಡಿಲ್ಲ, failed to join the allotted the college even after the completion of the second extended round, the executive director Karnataka Examination Authority shall forfeit the entire fees amount paid by the candidate. ಅಂದ್ರೆ ನೀವೇನಾದ್ರೂ ಸರೆಂಡರ್ನೂ ಮಾಡಿಲ್ಲ, ಸೀಟನ್ನ ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ, ಅಂದ್ರೆ ಕಾಲೇಜ್ಗೆ ಫೀಸ್ ಬರೀ ಕೆಇ ಅವ್ರಿಗೆ ಫೀಸ್ ಪೇ ಮಾಡಿರ್ತೀರಾ, ಸೀಟನ್ನ ವಾಪಸ್ ಕೊಟ್ಟಿರಲ್ಲ, ಆದ್ರೆ ಕಾಲೇಜ್ಗೂ ನೀವು ಜಾಯಿನ್ ಆಗಿರಲ್ಲ, ಅಂತ ಟೈಮಲ್ಲಿ ಯಾವ್ದು ಸೆಕೆಂಡ್ ರೌಂಡ್ ಆದ ನಂತರ ಯಾವುದೇ ಕಾರಣಕ್ಕೂ ನಿಮಗೆ ಕಂಪ್ಲೀಟ್ ಅಮೌಂಟ್ ಬರುವುದಿಲ್ಲ. If the candidate reports to the college and later on the leave the college, he or she necessarily surrender the seat back to the KE only. ಸೊ ನೀವು ಕಾಲೇಜಿಗೆ ರಿಪೋರ್ಟ್ ಆಗಿದ್ದು ನಂತರದ ದಿನಗಳಲ್ಲಿ ನೀವೇನಾದ್ರೂ ಕಾಲೇಜನ್ನ ಬಿಟ್ರೆ ನೀವು ಗವರ್ಮೆಂಟ್ ಥ್ರೂ ತಗೊಂಡಿರುವಂತ ಸೀಟನ್ನ ಕೆಇ ಅವ್ರಿಗೆ ವಾಪಸ್ ಕೊಡ್ಬೇಕಾಗತ್ತೆ. ಇಫ್ ಏನ್ ಹೇಳ್ತಾರೆ, ಇಟ್ ಈಸ್ ಎಂಡೋರ್ಸ್ ಆಫ್ ದ ಕೆಇಎ ಟು ಸಿ ದಟ್ ದ So the government quota seats are accessible and available for the merit students. ಅಂದ್ರೆ ಆ ಸೀಟ್ಗಳನ್ನ ನೆಕ್ಸ್ಟ್ ಏನಾದ್ರೂ ಕೊಡಕ್ ಸಾಧ್ಯ ಇದ್ದಂತ ಟೈಮ್ ಅಲ್ಲಿ, ಸಪೋಸ್ ನೀವು ಆನ್ ಟೈಮ್ ಅಲ್ಲಿ ಏನಾದ್ರೂ ಕೊಟ್ಟು ಅಕಸ್ಮಾತ್ ಏನಾದ್ರೂ ಎಕ್ಸ್ಟೆನ್ಷನ್ ಆಗಿ ಅವನ್ನೇನಾದ್ರೂ ಮತ್ತೆ ಮೆರಿಟ್ ಮಕ್ಕಳಿಗೆ ಕೊಡೋ ಸಾಧ್ಯತೆ ಇದ್ದಲ್ಲಿ ಅದನ್ನ ಕೊಡಕ್ ಯೂಸ್ ಮಾಡ್ತಾರೆ ಅಂತ ಅರ್ಥ. ಓಕೆನಾ? ಹೆನ್ಸ್ ಫೇಲಿಂಗ್ ಆರ್ ಸರೆಂಡರ್ ದ ಸೀಟ್ ಬ್ಯಾಕ್ ಟು ದ ಕೆಇಎ ವಿಲ್ ಬಿ ವೀವ್ಡ್ ಆಸ್ ಎ ಏನ್ ಹೇಳ್ತಾರೆ, ಆಸ್ ಸಿವಿಯರ್ ಲ್ಯಾಕ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸಪೋಸ್ ನೀವೇನಾದ್ರೂ ಅದನ್ನ ತಿಳಿಸದೇ ಇದ್ರೆ ನಿಮ್ಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಸೊ ದಟ್ ಕೆಇಎ ಡಾಕ್ಯುಮೆಂಟ್ ಅಲ್ಲಿ ಇರೋದನ್ನ ನಾನು ತಿಳಿಸಿದೀನಿ. ಸೊ ನೀವು ಕೂಡ ಚೆಕ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಈ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ ಆಗಿದ್ರೆ ಲೈಕ್ ನ ಪ್ರೆಸ್ ಮಾಡಿ. ಎನಿವೇಸ್ ನಿಮ್ಗೆ ಪ್ಲೇಸ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಎಷ್ಟು ನೆಸೆಸಿಟಿ ಇದೆ, ಯಾವ ತರ ನೀವು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಆ ಪ್ಲೇಸ್ಮೆಂಟ್ ರಿಲೇಟೆಡ್ ಒಂದು ಮೀಟಿಂಗ್ ಅನ್ನ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ, ಲೈವ್ ಆನ್ಲೈನ್ ಮೀಟಿಂಗ್. ಅದನ್ನ ಯಾವಾಗ ಬೇಕು ಅವಾಗ ವಿಡಿಯೋ ನೋಡಕ್ ಆಗಲ್ಲ. ಸೊ ಅದ್ರ ಬಗ್ಗೆ ಆದಷ್ಟು ಬೇಗ ವಿಡಿಯೋನ ರಿಲೀಸ್ ಮಾಡ್ತೀನಿ. ಆ ಪ್ಲೇಸ್ಮೆಂಟ್ ವಿಡಿಯೋನ ನೋಡ್ಕೊಂಡು ನಿಮಗೆ ಬೇಕಿದ್ದಲ್ಲಿ ಪ್ಲೇಸ್ಮೆಂಟ್ ಇನ್ಫಾರ್ಮೇಶನ್ ಆ ಮೀಟಿಂಗ್ ಅನ್ನ ಆನ್ ದ ಟೈಮ್ ಅಲ್ಲಿ ಅಟೆಂಡ್ ಮಾಡಿ. ಮಂಡೇ, ಈಗ ಬರೋ ಮಂಡೇ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತೀನಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ. Please share, subscribe this channel. Students, DCET related ಸಾಕಷ್ಟು ಇನ್ಫಾರ್ಮೇಶನ್ ವಿಡಿಯೋಸ್ಗಳು ನಿಮಗೆ ಲಿಂಕ್ ಬೇಕಾಗಿದ್ದಲ್ಲಿ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ಗಳನ್ನ ಸೆಲೆಕ್ಟ್ ಮಾಡಿದ್ರೆ DCET ರಿಲೇಟೆಡ್ ಎಲ್ಲ ರೀತಿಯ ಇನ್ಫಾರ್ಮೇಷನ್ಸ್ಗಳ ಲಿಂಕ್ ಡೈರೆಕ್ಟ್ ಆಗಿ ನಿಮಗೆ ಅವೈಲಬಲ್ ಇರ್ತದೆ ಸ್ಟೂಡೆಂಟ್ಸ್. ಇನ್ನೂ ಒಂದು ಚಾನೆಲ್ ಇದೆ, TJ ಸ್ಪೇಸ್ ರೂಪಶ್ರೀ. ಸೊ ನೀವು ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲೂ ಕೂಡ DCET ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳ ಕೆಲವು ವಿಡಿಯೋಸ್ಗಳು ಇದೆ. ಸ್ಟೂಡೆಂಟ್ಸ್, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಮತ್ತು ರೀಫಂಡ್ ಬಗ್ಗೆ ಇರ್ಬೋದು, ಇನ್ನು ಕಾಲೇಜ್ ಸೆಲೆಕ್ಷನ್ ಪ್ರಾಸೆಸ್ಗಳ ಬಗ್ಗೆ, ಇನ್ನು ಕ್ವೇರೀಸ್ ಆ್ಯಂಡ್ ಸೊಲ್ಯೂಷನ್ಸು, ಇನ್ನು ಜೊತೆಗೆ ತುಂಬ ಜನ ಮಾಡುವಂಥ ಮೇಜರ್ ಮಿಸ್ಟೇಕ್ಸ್ಗಳೇನೋ ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು, ಈ ರೀತಿ ಸಾಕಷ್ಟು ಇನ್ಫಾರ್ಮೇಷನ್ಸ್ನ ನಾನು ವೆರಿ ಶಾರ್ಟ್ಲಿ ರಿಲೀಸ್ ಮಾಡ್ತಾಯಿದ್ದೀನಿ. ಎಲ್ಲ ವೀಡಿಯೋಸ್ಗಳನ್ನ ನೀವು ಚೆಕ್ ಮಾಡಿ, ನಿಮ್ಗೆ ಈಸಿ ಆಗಲಿ ಅಂತೇಳ್ಬಿಟ್ಟು ಇನ್ಮೇಲೆ ಪಾರ್ಟ್ 1, ಪಾರ್ಟ್ 2 ಆ ಥರ ಕೊಡ್ತಾ ಹೋಗ್ತೀನಿ. ಸೊ ದಟ್ ಎಲ್ಲ ಪಾರ್ಟ್ಸು ಆಲ್ ವೀಡಿಯೋಸ್ಗಳನ್ನ ನೀವು ಚೆಕ್ ಮಾಡಿ. ಸೊ DCET ಪ್ರಾಸೆಸಲ್ಲಿ ನಿಮಗೆ ಏನಾದರೂ ತೊಂದರೆಗಳು ಆಗೋದಿದ್ರೆ ಅವುಗಳನ್ನ ಅವಾಯ್ಡ್ ಮಾಡ್ಬೋದು. ಸೊ ನೀವೆಲ್ಲ ವೀಡಿಯೋಸ್ಗಳನ್ನ ನೋಡಿದ್ರೆ ಸಮ್ಟೈಮ್ಸ್ ನಿಮಗೆ 1 ಲಕ್ಷದಿಂದ 2 ಲಕ್ಷದವರೆಗೂ ನಿಮ್ಮ ಪೇರೆಂಟ್ಸಿಗೆ ಫೀಸನ್ನು ಸೇವ್ ಮಾಡ್ಬೋದು. ಅಂದರೆ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗೋದಿದ್ದು ಏಡೆಡ್ ಸಿಕ್ಕರೆ, ಏಡೆಡ್ ಸಿಗೋದಿದ್ದು ಅನ್ಏಡೆಡ್ ಸಿಕ್ಕರೆ, ಸೊ ತುಂಬಾ ಫೀಸಲ್ಲಿ ಲಾಸ್ ಮಾಡ್ಕೊಳ್ತೀರಾ. ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ. Please subscribe, share and like this channel. This is Rupash.